ಈ ನಾಡನ ಮೆಟ್ಟಿ ತುಳಿದಾಡಬೇಕೆಂದು ಕೆಟ್ಟ ಬ್ರಿಟಿಷರ ಜೊತೆ ನಡೀತು ಭಾರತೀಯರ ಯುದ್ಧ. ಈ ರುದ್ರ ಭೂಮಿಯಲ್ಲಿ ಭದ್ರಕೋಟೆ ಕಟ್ಟಬೇಕೆಂದು ಕಾಲೆಟ್ಟ ಪಾಕಿಸ್ತಾನದಲ್ಲಿ ನಡೀತು ಹಿಂದೂಸ್ತಾನದ ಯುದ್ಧ. ಗಜೇಂದ್ರ, ನಾನು ಕಣ್ಣೆಟ್ಟ ಹೆಣ್ಣಿಗಾಗಿ ಇನ್ನು ನೋಡಿಲಿ ನನ್ನ ಮಹಾಯುದ್ಧ. ಇದೇನು ಮಿತ್ರ, ಒಬ್ಬನೇ ನಿಂತು ಯಾವ ಶತ್ರು ವಿಚಾರ ಮಾಡುವಂತೆ ಕಾಣ್ತಾ ಇದೆಯಲ್ಲ? ವಿಚಾರ ಮಾಡಲೇಬೇಕು ಬಾಸ್, ವಿಚಾರ ಮಾಡಲೇಬೇಕು. ನಮಗೆ ಎದುರಾಗಿ ನಿಂತ ಆ ಗಜೇಂದ್ರನ ಗರ್ವ ಅಡಗಿಸಲೇಬೇಕು. ವಿಚಾರ ಮಾಡೋದೇನೈತಿ ಸಾವುಕಾರ್ರೆ? ಆ ನನ್ನ ಮಕ್ಕಳ ಕತಿ ಮುಗಿಸಿ ಬಿಡ್ರಿ. ಲೇ ಮಾಡಿಗುಡಿ, ಅವರ ಕತೆ ಮುಗಿಸುವುದಕ್ಕಿಂತ ಮುಂಚೆ ನಾನು ಹೇಳಿದ ಹಾಗೆ ಆ ರಣವಿಕ್ರಮನ ಜಮೀನಿನ ವಿಡಿಯೋ ಮಾಡಿಕೊಂಡು ಬಂದಿದ್ದೀರಾ ತಾನೇ? ವಿಡಿಯೋ ಮಾಡಿಕೊಡು ಬಂದಿನ್ರಿ ಸಾವುಕಾರ್ರೆ. ಆದ್ರೆ ಈ ವಿಡಿಯೋದಾಗ ಒಂದು ಹಕ್ಕಿ ಒಂದು ಪಕ್ಕ ಕಾಣತೈತ್ರಿ ನನಗ. ಏ ಮಕ್ಕಳೇ, ಅದು ಯಾವ ಗೂಡಿನ ಹಕ್ಕಿ? ಅದು ಯಾ ಗುಡಿ ಮ್ಯಾಗಿನ ಹಕ್ಕಿ ಅಲ್ರಿ ಸಾವುಕಾರ, ಅದು ಪಕ್ಕ ನಿಮ್ಮ ಗುಡಿನ ಮ್ಯಾಗಿನ ಹಕ್ಕಿ ಐತ್ರಿ ಯಪ್ಪ. ಮಾತಿನ ಮೇಲೆ ನಿಗಾ ಇರ್ಲಿ. ನಿನ್ನ ಕೋಪಿಗೆ ಒಬ್ಬಳೆ ಮುದ್ದಿನ ತಂಗಿ ಎಂದು ಅಬ್ಬರಸಿಯಲ್ಲಿ ಬೆಳೆಸಿದಲ್ಲ, ಅದೇ ನನ್ನ ದೊಡ್ಡ ತಪ್ಪು. ಹೊತ್ತು ಹಿಡಿದಿದೆ ಸುವರ್ಣ, ನನಗೆ ಹೊತ್ತು ಹಿಡಿದಿದೆ. ನೀನು ಆ ಗಜೇಂದ್ರನ ಪ್ರೀತಿಸುವ ವಿಷಯ ನಿಜ ತಾನೇ? ಸುಳ್ಳು. ಇವರು ನನ್ನ ಮೇಲೆ ಇಲ್ಲದ ಅಪವಾದ ಹೊರಿಸುತ್ತಿದ್ದಾರೆ. ಯಾಕೆ ಸುಳ್ಳು ಹೇಳ್ತೀಯ ಸುವರ್ಣ? ಆ ಗಜೇಂದ್ರ ನೀವು ವಿಡಿಯೋ ಮಾಡಕಳಾಗ ಎಲ್ಲ ರೆಕಾರ್ಡಿಂಗ್ ಆಗ್ಯದ ಇದೆಲ್ಲ. ಅಣ್ಣ, ಇವರು ಹೇಳೋ ಮಾತನ್ನು ನಂಬಬೇಡ. ನಾನು ಒಂಟಿಯಾಗಿರೋದನ್ನು ನೋಡಿ ಈ ನೀಚ ನನ್ನ ಶೀಲಗೆಡಿಸಲು ಬಂದ. ಅದೇ ಸಮಯದಲ್ಲಿ ದೇವಮಾನವರಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರು ಆ ಗಜೇಂದ್ರ. ಏನು ಹೇಳ್ತೀರ ಸುವರ್ಣ? ಅನ್ನ ತಿನ್ನ ಮನೆಗೆ ಕಾಮದ ಕೆಟ್ಟ ಕಣ್ಣು ಹಾಕುವ ಕಟುಕು ನಾನಲ್ಲ. ನೀನು ಮಾಡಿದ ತಪ್ಪುವನ್ನು ಮುಚ್ಚುವುದಕ್ಕಾಗಿ ನಿನ್ನ ಅಪರಾಧವನ್ನು ನನ್ನ ಮೇಲೆ ಹೊರಸಬೇಡ. ಮುಚ್ಚು ಬಾಯಿ ಕತ್ತೆ. ನಿನ್ನಂತ ಕಾಮುಕರನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡಿದ್ದೆ ತಪ್ಪು. ಅಣ್ಣ, ಇಂಥ ಪಾಪಿಗಳನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಡ. ಸುಟ್ಟು ಹಾಕು.
ಹಾಕಬೇಕಾಗಿತ್ತು ಇವನಲ್ಲ, ನಿನ್ನನ್ನ. ನೀನು ಇನ್ನು ಮುಂದೆ ಬದುಕಿ ಉಳಿಯಬಾರದು. ಹಾರಿಸ್ಬೇಡ್ರಿ ಅಪ್ಪ ನಮ್ಮ ಸುವರ್ಣ ಚಂಡ, ಹಾರಿಸುನಂತ ಗಜೇಂದ್ರನ ಚಂಡ. ಯವ್ವ ನೀ ಒಳಗೆ ಹೋಗಿಬಿಡು, ನಾ ನಮ್ಮ ಗೌಡ್ರಿಗೆ ಸಮಾಧಾನದಿಂದ ಎಲ್ಲ ಹೇಳ್ತೀನಿ. ಚೆಂಡು ಹಾರಿಸುವುದಕ್ಕಿಂತ ಮೊದಲು ಈ ಗುಂಡ ಹಾಕ್ರಿ ದಣ್ಯರ. ಏ ತಿರ್ಶಕ್ತಿ, ಮೊದಲು ಎಲ್ಲರಿಗೆ ಗುಂಡ ಹಾಕಿ ಕೊಡು, ಆಮೇಲೆ ಆ ಗಜೇಂದ್ರನ ಚಂಡ ಹಾರಿಸುವೇನಂತೆ. ಆಯ್ತಾಯ್ತು, ಹಾಕ್ಬಿಡ್ತೀನಿ. ಓಹೋ, ಈ ಊರಿನ ಅಗಲ್ಪ ಶ್ರೀಮಂತನಾಗಬೇಕಾದ ಆಶೆಯನ್ನು ಕಂಡ ಬೇಗಲ ಯೋಗಿ ಧರ್ಮರಾಜ ತಮ್ಮ ಆಗಮನ ಈ ಕಡೆ ಇಲ್ಲಿಗೆ ಬಂದ ಕಾರಣ? ಕಾರಣವಿದೆ ಸೌಕರ್ಯ, ಕಾರಣವಿದೆ. ಇಡೀ ರಾಜಕಾರಣದ ಹತ್ತು ಕೈಯಲ್ಲಿ ಹಿಡಿದುಕೊಂಡು ಈ ರೈತರಿಗೆ ಸಿಗುವ ಸವಲತ್ತುಗಳು, ಬೀಜ, ಗೊಬ್ಬರ, ರೈತರು ಎಲ್ಲ ಸವಲತ್ತುಗಳನ್ನು ಎಲ್ಲ ಕಪಿ ಮುಷ್ಟಿಗಳು ಹಿಡಿದು ನೀವೇ ಹೇಳ್ತಿದ್ರಿ ಅನ್ನೋ ನಾಚಿಕೆ ಬರಬೇಕು ನಿಮ್ಮ ಹೇಳ್ತು ತಲೆಮಾಕ್ಕೆ. ಲೇ ಧರ್ಮಗೆಟ್ಟ ಧರ್ಮ, ಸಿಟ್ಟಿನ ಆವೇಶದಲ್ಲಿ ಸಿಕ್ಕಂತೆ ಮಾತನಾಡಬೇಡಲೇ ಮಗನೇ. ಇನ್ನು ಮುಂದೆ ಹೆಚ್ಚಿಗೆ ಹಾರಾಡಿದರೆ ಮಗನೇ ನಿನ್ನನ್ನು ಕಟ್ಟಿ ಹಾಕಿ ಕಟ್ಟಿ ಸೀಳುವೆ ಭದ್ರಕೋಟೆಯಲ್ಲಿ. ಲೇ ಶಕ್ತಿ, ಮಾರಿಗುಡಿ ಕಟ್ಟಿ ಹಾಕಲೇ ಭಂಡ ಬಡ್ಡಿ ಮಗನನ್ನು. ಸೌಕರ್ಯ, ಈಗ ಅನ್ಯಾಯವಾದದು ಎಲ್ಲ ತಿಂದು ಈ ಮನೆಯನ್ನು ಕಟ್ಟಿಕೊಂಡು ನನ್ನ ತಮ್ಮನನ್ನು ಜೈಲ್ಗೆ ಹಾಕಿದಿರಲ್ಲ, ಈ ಕೊಟ್ಟು ರೈತರು ನಿಮ್ಮನ್ನು ಸುಮ್ಮನೆ ಬಿಡಲಾರೆ, ಜೈಲಿಗೆ ಹಾಕ್ತಾರೆ. ತೀರಬಾಕಿ ನನ್ನ ಮಗನೇ, ಚಿನ್ನದ ಚಿನಿಯನ್ನೇ ಚಿಮ್ಮು ಈ ಶ್ರೀಮಂತನಿಗೆ ನನ್ನಂತ ರೈತನ ಅವಶ್ಯಕತೆ ಬೇಕಾಗಿಲ್ಲ. ಈಗ ನಾನು ನೋಡ್ಕೊಳ್ತೀನಿ ಮಗನೇ, ನಿನ್ನನ್ನು ಯಾರು ಬಿಡಿಸ್ಕೊತಾರಂತ. ಹಲ್ಕಾಲಿನ ಮಕ್ಕಳು, ಈ ರೈತರನ್ನು ಕಟ್ಟಿ ಹಾಕ್ತೀರ. ಈ ರೈತರು ಈ ದೇಶದ ಸಂಪತ್ತು. ಈ ರೈತರನ್ನು ಕಟ್ಟಿ ಹಾಕಿದ್ರೆ ಈ ಕೂತ ರೈತರು ನಿಮ್ಮನ್ನು ಮೆಟ್ಟಿಗೆ ಅದು ನನ್ನಂತ ಶ್ರೀಮಂತನಿಗೆ ಎಚ್ಚರ. ಇವನು ಸಕ್ಕಡಿಗುವರೆಗೂ ಮಾಡಿಸಲೇ ಈ ಭಂಡ ಬಡ್ಡಿ ಮಗನನ್ನು. ಅಲೇ ಸೊಕ್ಕಿನ ಧರ್ಮ್ಯ, ನಮ್ಮ ದಣಿ ಮನೆಗೆ ಬಂದು ನಮಗೆ ಸಿಕ್ಕಂತ ಮಾತನಾಡುತ್ತಿರೋ ಸೊಕ್ಕಿನ ಸೂಳೆ ಮಗನೇ. ತಾಳು ಮಗನೇ ಚಾಪಿ ಏಟನ್ನು
ನನಗೆ ಶೇಟ್ ಬತ್ತಂದ್ರೆ ಮಾಡಿ ಹ್ಯಾಂಗ ಗದ್ರಸು ನೋಡ್ರಿ ಹಾಂಗ್ ಹೊಡಿತ್ ನೋಡ್ರಿ ಈ ಮಗನಿಗೆ